ನಮಸ್ಕಾರ ಎಲ್ರಿಗೂ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಯುಗಾದಿ ಹಬ್ಬ ಅಂದ ತಕ್ಷಣ ವರ್ಷ ಭವಿಷ್ಯ ಹೇಗಿರ್ಬೋದು, ನಮ್ಮ ರಾಶಿಯ ಒಂದು ಆಗು ಹೋಗು ಹೇಗಿರ್ಬೋದು ಅಂತ ನೀವೆಲ್ಲ ಕಾಯ್ತಾ ಇರ್ತೀರ. ಕುತೂಹಲನೂ ಖಂಡಿತ ಇರುತ್ತೆ ನಿಮಗೆ. ಸೊ ನಿಮ್ಮ ರಾಶಿಯ ಬಗ್ಗೆ ತಿಳ್ಕೊಳ್ಳೋವಂತಹ ಸಮಯ ಈಗ ಬಂದಿದೆ. ಮಕರ ರಾಶಿಯವರು ಈ ವರ್ಷ ಏನೆಲ್ಲ ಅನುಭವಿಸ್ತೀರಾ, ಒಳ್ಳೆಯದೆಷ್ಟಿದೆ, ಕೆಟ್ಟದ್ದೆಷ್ಟಿದೆ, ಬೇವೆಷ್ಟಿದೆ, ಬೆಲ್ಲ ಎಷ್ಟಿದೆ, ಯುಗಾದಿಯ ಭವಿಷ್ಯನ ತಿಳ್ಕೊಳ್ಳೋವಂತಹ ಸಮಯ ಈಗ. ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ವಿಜಯಾನಂದ ಜೋಯಿಸ್ರ ಜೊತೆ ನಾನು ಕೂತಿದ್ದೀನಿ. ಬನ್ನಿ ಮಕರ ರಾಶಿಯ ಒಂದು ವರ್ಷ ಭವಿಷ್ಯ, ಯುಗಾದಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಗುರುಗಳೇ, ಮಕರ ರಾಶಿಯ ಬಗ್ಗೆ ತಿಳಿಸ್ಕೊಡಿ. ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಮಕರ ರಾಶಿಯಿಂದ ಗುರು 6ನೇ ಮನೆಗೆ ಹೊರಟೋಗ್ತಾ ಇದ್ದಾರೆ. 6ನೇ ಮನೆಯಲ್ಲಿ ಹೋಗುವಂಥ ಗುರು ಸ್ಥಿರಾಸ್ತಿಯನ್ನು ಸಂಪಾದನೆ ಮಾಡುವಂತೆ ಮಾಡ್ತಾರೆ ಮಕರ ರಾಶಿಗೆ. ಅಯ್ಯೋ, ಸ್ಥಿರವಾಗಿ ನಾನೇನು ಮಾಡಲಿಲ್ವಲ್ಲ ಈ ವರ್ಷ, ಯಾರ್ಯಾರು ಸ್ವಂತ ಮನೆಯ ಆಸೆಯನ್ನು ಅಂದ್ಕೊಂಡಿದ್ದೀರೋ ಸ್ವಂತ ಮನೆಯ ಸೌಭಾಗ್ಯಗಳು ಮಕರ ರಾಶಿಯವರಿಗೆ ದೊರಕತ್ತೆ. ಅದೇ ರೀತಿ ಮಕರ ರಾಶಿಯವರು ಸ್ವಲ್ಪ ಓಡಾಟದ ವ್ಯವಸ್ಥೆಗಳಲ್ಲಿ ಅತಿ ವೇಗವನ್ನು ಕಡಿಮೆ ಮಾಡಬೇಕು. ಸ್ವಲ್ಪ ತಾಳ್ಮೆಯನ್ನು, ಸಂಯಮವನ್ನು ಕಾಪಾಡಿಕೊಳ್ಬೇಕು. ಗುರು 6ನೇ ಮನೆಯಲ್ಲಿದ್ದಾಗ ಇಷ್ಟು ದಿನ ಎಲ್ಲವೂ ತಾನು ಅಂದ್ಕೊಳ್ತೆ ನಡ್ಕೊಳ್ತಾ ಬಂತು. ಆದರೆ ಮಕರ ರಾಶಿಯವರಿಗೆ ಗುರು ಈ ವರ್ಷ ಗುರುವಿನ ಫಲ ಕಡಿಮೆ. ಶನಿಯು 3ನೇ ಮನೆಯಲ್ಲಿ ಸಂಚರಿಸುವಾಗ ಸಾಧಾರಣ ಫಲವನ್ನು ಹಾಗೂ 6ನೇ ಮನೆಯಲ್ಲಿ ಗುರು ಸಂಚರಿಸುವುದರಿಂದ ನಷ್ಟಗಳು ಆಗಬಹುದು. ₹1 ಆಗೋ ನಷ್ಟ ಆಗೋ ಜಾಗದಲ್ಲಿ ₹10 ಆಗ್ಬೋದು. 1 ತಿಂಗಳಲ್ಲಿ ಆಗೋ ಕೆಲಸ 6 ತಿಂಗಳು ಆಗದೇ ಇರ್ಬೋದು. ಯಾವುದಕ್ಕೂ ಮನಸ್ಸಿನಲ್ಲಿ ದುಗುಡಗಳನ್ನು ತಂದ್ಕೊಳ್ಬಾರದು. ಮನಸ್ಸಿನಲ್ಲಿ ಚಿಂತೆಗಳನ್ನು, ಆಲೋಚನೆಗಳನ್ನು, ಬೇಸರಗಳನ್ನು ತಂದ್ಕೊಳ್ಬಾರದು. ಮಕರ ರಾಶಿ ಅಧಿಪತಿನೇ ಶನಿ ಆಗಿದ್ದಾನೆ, ಶನಿಯ ಸ್ಥಾನ ಅದು. ಹಾಗಾಗಿ ಗುರು ಬಲ ಇಲ್ಲದಿದ್ದರೂ ಶನಿ ಬಲವಾಗಿದ್ದಾನೆ. ಹಾಗಾಗಿ ಪುನಃ ಇಷ್ಟು ದಿನ ಸಾಡೆ ಸಾತಿಯ ದುಷ್ಪರಿಣಾಮಗಳನ್ನು ಅನುಭವಿಸಿದ್ದೀರಿ. ಸಾಡೆ ಸಾತಿಯಲ್ಲಿ ಅನೇಕ ತೊಂದರೆಗಳು, ಏಳು ಬೀಳುಗಳು, ತುಂಬ ಸಾಹಸ ಪಟ್ರಿ, ತುಂಬ ಪ್ರಯತ್ನ ಪಟ್ರಿ, ಎಲ್ಲ ರೀತಿಯಿಂದ ಅನುಭವಿಸಿದ್ದಾಯಿತು ಮಕರ ರಾಶಿಯವರು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಪರಿಪೂರ್ಣವಾಗಿ ಗುರು ಉತ್ತಮ ಫಲವನ್ನು ಕೊಡ್ತಾರೆ. ಅಲ್ಲಿವರೆಗೂ ಒಂದಷ್ಟು ವಿಚಾರದಲ್ಲಿ ತಪಸ್ವಿಯಾಗಬೇಕು. ಮೌನಂ ಸಮ್ಮತಿ ಲಕ್ಷಣಂ. ಒಂದಷ್ಟು ಸಂದರ್ಭಗಳಲ್ಲಿ ಮನೆಯಿಂದ ಹೊರಗೆ ನಾವು ಹೋದಾಗ ಯಾವುದೇ ಸ್ಥಳದಲ್ಲಾಗಲಿ, ಯಾರೊಂದಿಗಾಗಲಿ, ವ್ಯಾಜ್ಯವನ್ನಾಗಲಿ ಅಥವಾ ಅದನ್ನು ಮುಂದುವರಿಸುವಂತಹ ಕಾರ್ಯವಾಗಲಿ ಎದುರಾಗತ್ತೆ, ಅದು ಆಗದಿರುವಂತೆ ನೋಡ್ಕೊಳ್ಬೇಕು. ಒಳ್ಳೆಯ ಕೀರ್ತಿಯನ್ನು, ಹೆಸರನ್ನು ಅಥವಾ ಸಾಧನೆಯನ್ನು ಬಹಳ ದಿನಗಳು ಬೇಕು ಸಂಪಾದನೆ ಮಾಡೋಕ್ಕೆ. ಕೆಟ್ಟ ಹೆಸರು ಅಥವಾ ಅಪವಾದ ಒಂದು ಕ್ಷಣದಲ್ಲಿ ಬಂದು ಹೋಗುತ್ತೆ. ಆಗ ನೀವು ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥ ಆಗಬಹುದು. ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ತತ್ವಜ್ಞಾನದ ಕಡೆ ಮನಸ್ಸಿರಲಿ. ಸ್ವಲ್ಪ ಫಿಲಾಸಫಿಗಳನ್ನು ಅಭ್ಯಾಸ ಮಾಡ್ಕೋಬೇಕು. ತತ್ವಜ್ಞಾನಗಳನ್ನು, ಅದರಲ್ಲೂ ಪ್ರಮುಖವಾಗಿ ಒಂದು ಮಾರ್ಗ ಹೇಳ್ಕೊಟ್ಟು ಬಿಡ್ತೀನಿ, ಅದನ್ನು ಯಾವಾಗಲೂ ಅನುಷ್ಠಾನ ಮಾಡಿ. ತಿಂಗಳಿಗೆ 1 ದಿನನಾದರೂ ನಾನು ಭಗವದ್ಗೀತೆಯ 1 ಅಧ್ಯಾಯವನ್ನು ಪೂರ್ಣವಾಗಿ ಓದ್ತೀನಿ. ಶ್ಲೋಕ ರೂಪದಲ್ಲಲ್ಲ, ವಿಸ್ತರಣೆ ರೂಪದಲ್ಲಿ. ಭಗವದ್ಗೀತೆಯ 1 ಅಧ್ಯಾಯವನ್ನು ಒಂದೊಂದು ತಿಂಗಳಲ್ಲಿ ಒಂದೊಂದು ಅಧ್ಯಾಯವನ್ನು ಓದ್ತೀನಿ. ಇದರಿಂದಾಗಿ ನಷ್ಟಗಳು ಕಂಡರೂ ಕೂಡ ತನ್ನಲ್ಲಿರುವ ಭಗವದ್ಗೀತೆಯ ಜ್ಞಾನದ ಶಕ್ತಿಯಿಂದ ಅದನ್ನು ಸರಿದೂಗಿಸ್ಕೊಳ್ಬಹುದು. ಹಾಗೂ ಯಶಸ್ಸು ನಿಮ್ಮ ಹತ್ರನೇ ಇದೆ, ಅದು ಎಲ್ಲೂ ಹೋಗಲ್ಲ. ಯಶಸ್ಸು ಇಲ್ಲ ಅಂದರೂ ಈಗ ಇನ್ನೊಂದು 2 ತಿಂಗಳಲ್ಲಿ ಬರುತ್ತೆ. ಮಳೆಗಾಲದಿಂದ ಗುರು ಸ್ವಲ್ಪ ಬಲವನ್ನು ಕಡಿಮೆ ಮಾಡ್ತಾರೆ, ವೇಗವನ್ನು ಕಟ್ಟಾಕ್ತಾರೆ. ಆಗ ಅನಿಸುತ್ತೆ, ನನಗೆ ಯಾರೋ ಕಟ್ಟಾಕ್ದಂಗಾಗಿದೆ, ನನ್ನ ಮನಸ್ಸು ಯಾಕೋ ಭಯ ಪಡ್ತಾ ಇದೆ, ಒಪ್ತಾ ಇಲ್ಲ ಇಂಥ
ಯಾವುದೇ ಕೆಲಸ ಕಾರ್ಯಗಳು ಮೊದಲು ಮಾಡ್ತಿದ್ದೆ, ಈಗ ಮಾಡೋಕ್ಕಾಗ್ತಾ ಇಲ್ಲ, ನಾನು ಎಲ್ಲೋ ಸೋತು ಬಿಟ್ಟನೇನೋ ಅನ್ನುವಂಥದ್ದೆಲ್ಲ ಈ ಸರತಿ ಸಂಭವಿಸುತ್ತೆ. ಹಾಗಾಗಿ ಭಗವದ್ಗೀತೆಯ ತಿಂಗಳಲ್ಲಿ ಒಂದು ದಿನ, ಯಾವುದೋ ಭಾನುವಾರ ರಜೆ ಇತ್ತೋ ಯಾವ ದಿನನೋ ಕೂತ್ಕೊಂಡು ಒಂದು ಅಧ್ಯಾಯವನ್ನು ಪೂರ್ತಿಯಾಗಿ ಓದಬೇಕು. ಅದನ್ನು ಓದಿ ಆ ಪುಸ್ತಕವನ್ನಿಟ್ಟು ನಮಸ್ಕಾರ ಮಾಡ್ತಾ ಬನ್ನಿ. ನಷ್ಟ ಆಗಿದ್ದು ಕಾಣಲ್ಲ, ಅಥವಾ ಆಗಿದ್ದು ಅದರ ಪರಿಣಾಮ ನಿಮ್ಮ ಮೇಲಾಗಲ್ಲ. ಯಾಕಂದರೆ ಅದನ್ನೆಲ್ಲ ನಿವಾರಣೆ ಮಾಡತಕ್ಕಂಥ ಶಕ್ತಿ ಆ ಭಗವದ್ಗೀತೆಯಲ್ಲಿ ಇರುತ್ತೆ. ನಾನಾಗೆ ಅದಿದ್ದಲ್ಲಿ ಜಾಗದ ಅದನ್ನು ನಾನು ಅನುಷ್ಠಾನ ಮಾಡಬೇಕು, ಆಗ ಮಾತ್ರ ನನಗೆ ಫಲ. ಈ ಒಂದು ಫಲವನ್ನು ಮಕರ ರಾಶಿಯವರು ಅನುಭವಿಸಬೇಕು ಅಂತಾದಾಗ ಭಗವದ್ಗೀತೆ ಅಧ್ಯಯನವನ್ನು ಮಾಡಿ. ಯಾವತ್ತೂ ನಾವು ಸ್ವಲ್ಪ ಪುಸ್ತಕದ ಕಡೆ ಗಮನವನ್ನು ಹರಿಸ್ತೀವೋ, ಅದರಲ್ಲೂ ಯಾವ ಪುಸ್ತಕವನ್ನು ಓದದೆ ಆ ಫಲವನ್ನು ನಾನು ಅನುಭವಿಸ್ತೀನಿ. ಹಾಗಾಗಿ ಮಕರ ರಾಶಿಯವರು ಜ್ಞಾನಿಗಳಾಗಿರ್ತಾರೆ. ಮಕರ ರಾಶಿಯವರು ಏನೇ ಕೆಲಸ ಮಾಡಿದ್ರು ಆಲೋಚನೆ ಮಾಡಿ ಮಾಡುವಂಥ ಮನಸ್ಥಿತಿ ಹೊಂದಿರ್ತಾರೆ. ಅವರು ಎಲ್ಲಿ ಅಪಾಯಗಳಾಗುತ್ತೋ ಅಲ್ಲಿ ತಾನು ಹೋಗೋದಕ್ಕೆ ಇಷ್ಟಪಡಲ್ಲ. ಯಾವುದು ಅನ್ಯಾಯವೋ ಅದನ್ನು ಮಾಡೋದಕ್ಕೆ ಇಷ್ಟಪಡಲ್ಲ. ಅವರು ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ಪಾಲ್ಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅಂಥ ಮನಸ್ಥಿತಿ ಇರೋನಿಗೂ ಇವೆಲ್ಲವನ್ನೂ ಮಾಡುವಂತಹ ದಿನಗಳು ಎದುರಾಗತ್ತೆ. ಅದು ಆಗಬಾರದು ಅಂತ ಹೇಳಿ ಸತ್ಕರ್ಮಾಸಕ್ತಿ, ಮಕರ ರಾಶಿಯವರು ಸತ್ಕರ್ಮದಲ್ಲಿ ಆಸಕ್ತರಾಗಿರಿ. ಸತ್ಕರ್ಮದಲ್ಲಿ ಮೊದಲನೇದು ಯಾವುದೋ ಭಗವದ್ಗೀತೆ. ಸತ್ಕರ್ಮ, ಒಳ್ಳೆಯ ಕರ್ಮದಲ್ಲಿ ಪ್ರಥಮ ಕರ್ಮನೇ ಭಗವದ್ಗೀತೆ ಅಧ್ಯಯನ. ಪ್ರತಿ ತಿಂಗಳು ಒಂದು ಅಧ್ಯಾಯವನ್ನು ಓದ್ತಾ ಬನ್ನಿ. ಆ ಒಂದೊಂದು ಯೋಗಗಳನ್ನು ಅಧ್ಯಯನ ಮಾಡ್ತಾ ಬನ್ನಿ. ಮುಗಿತಾ ಮತ್ತೆ ಪುನಃ ಪ್ರಾರಂಭ ಮಾಡಿ. ಮುಂದಿನ ವರ್ಷ ಯುಗಾದಿವರೆಗೂ ಅದನ್ನು ಅನುಷ್ಠಾನ ಮಾಡ್ತಾ ಬನ್ನಿ. ಅದು ಬಹಳ ದೊಡ್ಡ ಪರಿಹಾರ. ಮನೆಯಲ್ಲಿ ಪುಸ್ತಕ ಇರುತ್ತೋ ಅಥವಾ ಅದನ್ನು ಮೊಬೈಲಲ್ಲಿ ಹಾಕ್ಕೊಂಡಿದ್ದೀರೋ, ಒಟ್ಟು ಭಗವದ್ಗೀತೆಯನ್ನು ಶುದ್ಧವಾಗಿ, ಶುದ್ಧನಾಗಿ, ಶುದ್ಧ ಸ್ಥಳದಲ್ಲಿ ಕೂತು ಅದನ್ನು ಮಾಡ್ತಾ ಬನ್ನಿ. ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ. ಈ ವರ್ಷ ಯುಗಾದಿ ಹಬ್ಬದ ನಂತರ ತುಂಬ ಒಳ್ಳೆಯ ಫಲ ಇದೆ. ಎಲ್ಲಿವರೆಗೂ? ಎರಡು ತಿಂಗಳು, ಮೇ ಅಂತ್ಯದವರೆಗೂ. ಜೂನಿಂದ ಸ್ವಲ್ಪ ಎಲ್ಲೋ ಭಯ ಹುಟ್ಟುಕೊಳ್ಳುತ್ತೆ. ಅದು ಹುಟ್ಟಬಾರದು ಅನ್ನೋ ಕಾರಣಕ್ಕೆ ಭಗವದ್ಗೀತೆಯ ಅಧ್ಯಯನವನ್ನು ಮಾಡಿ. ಮಕರ ರಾಶಿಯವರು ಶನಿ ಅಧಿಪತಿತ್ವದ ರಾಶಿಗಳು. ನಿಧಾನವಾಗಿ ಬೆಳೆದರು ಅವರು ಬಹಳ ಬಲಿಷ್ಠವಾಗಿ ಬೆಳೆದು ನಿಲ್ತಾರೆ. ಮಕರ ಕುಂಭ ನಿಧಾನವಾಗಿ ಬೆಳೆಯೋರು, ಆದರೆ ಬೆಳೆದು ನಿಂತ ಮೇಲೆ ಹೆಮ್ಮರವಾಗಿ ನಿಲ್ಲುತ್ತವೆ. ಹಾಗಾಗಿ ಆ ಹೆಮ್ಮರಕ್ಕಾಗಾಗ ಪೋಷಣೆಗಳು, ಗೊಬ್ಬರ, ಇವೇ ದೇವತಾ ಕಾರ್ಯಗಳು. ಇದೇ ನಾನು ಪಡೆದಿರೋ ಸತ್ಕರ್ಮ, ಇದೇ ನಾನು ಪಡೆದಿರೋ ಜ್ಞಾನ. ಹಾಗಾಗಿ ಮಕರ ರಾಶಿಯವರು ಯಾವ ಆಲೋಚನೆಗಳನ್ನು, ಯಾವ ಕೆಲಸವನ್ನು ಅರ್ಧಂಬರ್ಧ ಮಾಡಿ ಬಿಟ್ಟಿದ್ದೀರೋ ಅವು ಪೂರ್ಣ ಆಗಲಿಕ್ಕೆ ಭಗವದ್ಗೀತೆ ಓದಿ. ಅದನ್ನು ಓದಿದ ಮೇಲೆ ಅದು ಪೂರ್ಣವಾಗಿ ಭಗವಂತ ಮಾಡ್ತಾನೆ. ಮಕರ ರಾಶಿಯವರಿಗೆ ಶುಭವಾಗಲಿ. ಧನ್ಯವಾದ ಗುರುಗಳೇ. ಮಕರ ರಾಶಿಯವರು ನೀವು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ಗುರುಗಳು ಎಷ್ಟು ಚೆನ್ನಾಗಿ ಹೇಳಿದ್ರು. ಆದರೆ 1-2 ತಿಂಗಳ ನಂತರ ನಿಮ್ಮ ಒಂದು ಸ್ಟ್ರಾಂಗ್ನೆಸ್ಸಲ್ಲಿ ಕಡಿಮೆ ಆಗ್ತಾ ಬರುತ್ತೆ, ಒಂದಷ್ಟು ವೀಕ್ ಆಗ್ತಾ ಹೋಗ್ತಿರೋ ನೀವು. ಆದರೆ ಅದಕ್ಕೆ ದೇವತಾ ಕಾರ್ಯಗಳಲ್ಲಿ ತೊಡಕೊಳ್ಳಿ. ಒಂದು ಅದ್ಭುತವಾದ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಭಗವದ್ಗೀತೆ. 1 ತಿಂಗಳಲ್ಲಿ 1 ದಿನ 1 ಅಧ್ಯಾಯನ ನೀವು ಓದೋದಕ್ಕೆ ಮನಸ್ಸು ಮಾಡಿ. ನಿಮ್ಮ ಶುದ್ಧ ಮನಸ್ಸಿನಿಂದ ಶುದ್ಧರಾಗಿ ಶುದ್ಧ ಸ್ಥಳದಲ್ಲಿ ಕೂತು ತಿಂಗಳಿಗೆ 1 ಅಧ್ಯಾಯ, ಭಗವದ್ಗೀತೆಯ 1 ಅಧ್ಯಾಯ ನಿಮ್ಮ ಎಷ್ಟೋ ಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ಯಾವಾಗಲೂ ಸ್ಥಿತಪ್ರಜ್ಞರಾಗಿರಿ. ಒಳ್ಳೆಯದನ್ನೇ ಬಯಸ್ತೀರಾ ಕೂಡ, ಆದರೆ ಇನ್ನಷ್ಟು ಒಳ್ಳೆಯದನ್ನು ಬಯಸಿ. ಯುಗಾದಿಯ ನಂತರ ನಿಮಗೆ ಒಳ್ಳೆಯ ಫಲಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಗುರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ರಾಶಿಯ ಭವಿಷ್ಯ ಏನಿದೆ, ಈ ಫಲಾನುಫಲ ಏನಿದೆ, ನೀವೆಲ್ಲರೂ ತಿಳ್ಕೊಂಡು ಖುಷಿಯಾಗಿರ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು? ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು. ಧನ್ಯವಾದಗಳು. ಹಾಗೆ ನೀವು ಯಾರೆಲ್ಲ ಮತ್ತಷ್ಟು ನಮ್ಮ ರಾಶಿಯ ಭವಿಷ್ಯ ಹೇಗಿರ್ಬೋದು ಅಂತ ಕಾಯ್ತಾ ಇದ್ದರೆ ಸರ್ಚ್ ಮಾಡಿ. ನಿಮ್ಮ ಒಂದು ರಾಶಿಯ ಭವಿಷ್ಯ ಕೂಡ ಈ ಚಾನಲಲ್ಲಿ ಸಿಕ್ಕತ್ತೆ. ಧನ್ಯವಾದ.